ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. IPL ಮ್ಯಾಚ್ ಸ್ಟಾರ್ಟ್ ಆಗಿದ್ದಾಗಿಂದ ಎಷ್ಟೋ ಜ್ಯೋತಿಷ್ಯರು ಭವಿಷ್ಯವನ್ನು ಹೇಳೋದಕ್ಕೆ ಬಂದುಬಿಟ್ರು. ಯೂಟ್ಯೂಬ್ ಚಾಟ್ಸ್ ಮುಖಾಂತರ, ಇನ್ಸ್ಟಾಗ್ರಾಮ್ ರೀಲ್ಸ್ ಮುಖಾಂತರ ಎಷ್ಟೋ ಜ್ಯೋತಿಷ್ಯರು ಅಡಗಿರ್ತಾರಲ್ಲ, ಕೆಲವು ಮೂಲೆಯಲ್ಲಿ ಅಡಗಿರ್ತಕ್ಕಂಥ ಕೆಲವು ಜ್ಯೋತಿಷ್ಯರು ಏನು RCB ಗೆಲ್ಲುತ್ತಾ, CSK ಗೆಲ್ಲುತ್ತಾ, ಇನ್ನೊಂದು ಟೀಮ್ ಗೆಲ್ಲುತ್ತಾ, ಮತ್ತೊಂದು ಟೀಮ್ ಗೆಲ್ಲುತ್ತಾ ಅಂಥೇಳಿ ಭವಿಷ್ಯ ನುಡಿಯೋದಕ್ಕೋಸ್ಕರ ಎಷ್ಟೋ ಜನ ಮೂಲೆಯಲ್ಲಿ ಅಡಗಿರ್ತಕ್ಕಂಥ ಎಷ್ಟೋ ಜ್ಯೋತಿಷ್ಯರಿಗೆ ಉತ್ಸಾಹ ಬಂದುಬಿಟ್ಟು ಎಷ್ಟೋ ಜ್ಯೋತಿಷ್ಯರು ಭವಿಷ್ಯವನ್ನು ನುಡಿದ್ರು. ಯಾವಾಗ IPL ಸ್ಟಾರ್ಟ್ ಆಗಿದ್ದಾಗಿಂದ ಇವತ್ತಿಗೂ ಸಹ ವೀಡಿಯೋಸು, ಶಾರ್ಟ್ಸು, ರೀಲ್ಸು ಬರ್ತಾನೇ ಇದೆ ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲಿ. ಸರಿ, ಏನೋ ಅವರು ಇಷ್ಟ, ಅವ್ರು ಏನಾದರೂ ಮಾಡ್ಕೊಂಡು ಅವ್ರಿಗೆ ಎಷ್ಟು ಹೇಳಿದ್ರೂ ಒಂದೇ ಅಂಥವ್ರಿಗೆ ನಾವು ಹೇಳೋದಕ್ಕೂ ಆಗೋದಿಲ್ಲ. ಅವ್ರಿಗೆ ಎಷ್ಟು ಹೇಳಿದ್ರೂ ಒಂದೇ. ಯಾಕಂದರೆ ಈಗಾಗಲೇ ಜ್ಯೋತಿಷ್ಯದ ಜಾತಕಗಳ ಒಂದು ಹೆಸರು ಆಗಲೇ ಕಳಂಕ ಬಂದುಬಿಟ್ಟಿದೆ. ಜ್ಯೋತಿಷ್ಯಕ್ಕೆ ಈಗಾಗಲೇ ಒಂದು ಕೆಟ್ಟ ಹೆಸರು, ಕಳಂಕ ಬಂದಿದೆ. ನಾವು ಅದನ್ನು ಎಷ್ಟು ಹೇಳಿದ್ರೂ ಪ್ರಯೋಜನ ಇಲ್ಲ. ಇವರು ಹಾಳು ಮಾಡಿಬಿಟ್ಟಿದ್ದಾರೆ ಇಂಥವ್ರು. ಇಂತಹ ವಿಚಾರಗಳಿಗೆಲ್ಲ ಭವಿಷ್ಯ ನುಡಿದು ಹೇಳಿ ಇವರು ಆಲ್ರೆಡಿ ಜ್ಯೋತಿಷ್ಯವನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಇನ್ನು ನಾವು ಹೇಳ್ದು ಏನು ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ನಾವು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಇದ್ರ ಬಗ್ಗೆ ಯಾರು ಮಾತಾಡಿಲ್ಲ ವಿಡಿಯೋ ಮಾಡಿ. ಆದರೆ ಇದೆಲ್ಲ ಭಗವಂತನೇ ನೋಡ್ಕೊತಾನೆ, ಭಗವಂತನೇ ಇದನ್ನೆಲ್ಲ ಸರಿ ಮಾಡಬೇಕು ಅಂಥೇಳಿ ನಾವು ಸುಮ್ಮನೆ ಇದ್ದರೆ ಇವಾಗ ಈ IPL ಹುಚ್ಚು ಯಾವ ಪೀಕ್ಸ್ಗೆ ಹೋಗಿದೆಯೇ, ಯಾವ ಮಟ್ಟಿಗೆ ಹೋಗಿದೆ ಅಂತಂದರೆ, ದೇವಿ ದೇವತೆಗಳನ್ನು, ಅಮ್ಮನವ್ರನ್ನೂ ಸಹ, ದೇವತೆಗಳನ್ನು ಸಹ IPL ಮ್ಯಾಚ್ ಮಧ್ಯದಲ್ಲಿ ತಗೊಂಡು ಬಂದು ಒಂದೇನು ಬೊಂಬೆಗಳ ಥರ ಉಪಯೋಗಿಸ್ಕೊತಾ ಇದ್ದಾರೆ. ದೇವರನ್ನು ಸಹ ಸಾಕ್ಷಿಗಳಿಗಾಗಿ ವೀರ್ಸ್ಗೋಸ್ಕರ ಇವರು ಉಪಯೋಗಿಸ್ಕೊತಾ ಇದ್ದಾರೆ ದೇವಿ ದೇವತೆಗಳನ್ನು. ಇಂಥವ್ರಿಗೆ ನಾವು ಏನು ಹೇಳಬೇಕು? ಇಂತಹದನ್ನು ಸಹ ನಾವು ಮಾತಾಡದೇ ಇದ್ದರೆ ಖಂಡಿತ ಇವರು ಹುಚ್ಚು ಇನ್ನೂ ಪೀಕ್ಸ್ಗೆ ಹೋಗುತ್ತೆ. ಅದಕ್ಕೆ ಅವರ ಕಣ್ಣು ತೆರೆಸೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಅದನ್ನು ಗಮನಿಸಿ. ದಯವಿಟ್ಟು ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿ ವಿಡಿಯೋದನ್ನು ಪ್ಲೇ ಮಾಡ್ತೀನಿ. ಯಾಕಂತಂದರೆ ಒಂದು ಪ್ರೂಫ್ ಬೇಕಲ್ವಾ? ಇಲ್ಲ ಅಂತಂದರೆ ನೀವು ಸುಮ್ಮನೆ ಹೇಳ್ತಾ ಇದ್ದೀರಿ ಅಂತ ಹೇಳಿ ಕೆಲವರು ಶುರು ಮಾಡ್ಕೊತಾರೆ. ಅದಕ್ಕಾಗಿ ನಾನು ಒಂದು ಆ ವಿಡಿಯೋವನ್ನು ಪ್ಲೇ ಮಾಡ್ತೀನಿ. ಆದರೆ ಒಂದು ವಿಚಾರ ಏನು ಅಂತಂದರೆ, ಆ ವಿಡಿಯೋವನ್ನು ಬ್ಲರ್ ಆಗಿ ಮಾಡ್ತೀನಿ, ಹಾಗೆ ವಾಯ್ಸನ್ನು ಚೇಂಜ್ ಮಾಡ್ತೀನಿ. ಯಾಕಂತಂದರೆ ಯೂಟ್ಯೂಬು ಸ್ಟ್ರೈಕ್ ಹಾಕುತ್ತೆ. ಆ ಕಾರಣದಿಂದ ನಾನು ವಿಡಿಯೋವನ್ನು ಸ್ವಲ್ಪ ಬ್ಲರ್ ಮಾಡಿ ವಾಯ್ಸ್ ಚೇಂಜ್ ಮಾಡ್ತೀನಿ. ಸರಿ, ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿ ಒಂದು ಸರಿ ನೋಡ್ಕೊಂಡು ಬನ್ನಿ. ವಿಡಿಯೋವನ್ನು ನೋಡಿದ್ರಲ್ವಾ? ವಿಡಿಯೋದಲ್ಲಿ ಅರ್ಚಕರು, ಅವ್ರ ಪ್ರಧಾನ ಅರ್ಚಕರು ಅಥವಾ ಯಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅರ್ಚಕರು, ಪೂಜಾರಿಗಳು ಅಂಥೇಳಿ ಅವ್ರು ಹಾಕಿರೋ ವೇಷಧಾರಣೆಯಿಂದ ಗೊತ್ತಾಗ್ತಾಯಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ ಅಂತಂದು ನಾನು ಹೇಳ್ತೀನಿ ಕೇಳಿ. 27ನೇ ತಾರೀಕು 5ನೇ ತಿಂಗಳು 2025 ಅಂದರೆ ಮೇ ತಿಂಗಳು, ಇದೇ ಮೇ ತಿಂಗಳು 27ನೇ ತಾರೀಕು ಏನು ಮ್ಯಾಚ್ ನಡೀತು, RCB ಮ್ಯಾಚ್ ನಡೀತಾ ಇದೆ. RCB ಮ್ಯಾಚ್ ನಡೀತಾ ಇದೆ. ಅಮ್ಮನವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಯಾವ RCB ಮ್ಯಾಚ್ ಗೆದ್ದಂಗಿದ್ರೆ ಬಲಗಡೆ ತಿರುಗ್ರಿ, ಇಲ್ಲ ಅಂತಂದರೆ ಎಡಗಡೆ ತಿರುಗ್ರಿ. ಒಬ್ಬ ವ್ಯಕ್ತಿ ಅವರು ಅಮ್ಮನವರ ಒಂದು ವಿಗ್ರಹವನ್ನು, ಉತ್ಸವ ವಿಗ್ರಹ, ಮೆರವಣಿಗೆ ಮಾಡತಕ್ಕಂಥ ವಿಗ್ರಹವನ್ನು ತಲೆ ಮೇಲೆ ಇಟ್ಕೊಂಡು ಏನು ಮಾಡ್ತಾ ಇದ್ದಾನೆ, ಗೆರ್ರ ಅಂತ ಹೇಳಿ ಬಲಗಡೆಗೆ ತಿರುಗ್ತಾ ಇದ್ದಾನೆ. ಯಾಕೆ ತಿರುಗ್ತಾ ಇದ್ದಾನೆ? ವೀವ್ಸ್ಗೋಸ್ಕರ ತಿರುಗ್ತಾ ಇದ್ದಾನೆ.
ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅದು ಅಮ್ಮನವ್ರು ತಿರುಗ್ತಾ ಇರ್ತಕ್ಕಂಥದ್ದಲ್ಲ. ಯಾಕೆ ಅಂತಂದರೆ ಅಮ್ಮನವ್ರಿಗೆ ಪ್ರಪಂಚವನ್ನು ಪಾಲನೆ ಮಾಡೋ ಎಷ್ಟೋ ಕರ್ತವ್ಯಗಳು ಇರುತ್ತೆ. ಯಾರು ಮ್ಯಾಚನ್ನು ಮಾಡ್ತಾರೋ, ಯಾರು ಗೆಲ್ಲಬೇಕು, ಯಾರು ಇದು ಮಾಡಬೇಕು, ಯಾವ ಮ್ಯಾಚ್ ಗೆಲ್ಲುತ್ತೆ, ಯಾವ ಮ್ಯಾಚ್ ಸೋಲುತ್ತೆ ಅಂಥೇಳಿ ನೋಡಿಕೊಂಡು ಅವ್ರಿಗೆ ಸಾಕ್ಷಿಗಳು ಹೇಳಿಕೊಂಡು ಈ ವೀಡಿಯೋಸಲ್ಲಿ ಬಂದು ಪ್ರತ್ಯಕ್ಷ ಆಗಿಬಿಟ್ಟು ಬಲಗಡೆ ಹಿಂಗೆ ಗರ್ರ ಅಂತ ತಿರುಗಿಬಿಡೋಕ್ಕೆ ಅಮ್ಮನವ್ರಿಗೆ ಏನು ಕೆಲಸ ಇಲ್ಲ ಅಂಥೇಳಿ ಅನ್ಕೋಬೇಡಿ. ಜಗನ್ಮಾತೆಗೆ ಎಷ್ಟೋ ಭಾರ ಇರುತ್ತೆ. ಮ್ಯಾಚ್ಗಳು ಗೆಲ್ಲಿಸೋದು, ವೀಡಿಯೋಸಲ್ಲಿ ಬಂದು ಸಾಕ್ಷಿಗಳು ಹೇಳಿಬಿಡೋದು, ಓ ಅಂತ ಹೇಳಿ ಏನು ಈ ದೆವ್ವ ಈ ಅಮ್ಮನವ್ರು ಬಂದುಬಿಟ್ಟಿದ್ದಾರೆ ಅಂಥೇಳಿ ನಾಟಕಗಳಾಡೋದು, ಅಮ್ಮನವ್ರು ಬಂದು ವೀಡಿಯೋದಲ್ಲಿ ಹೇಳಿಬಿಡೋದು, ಇವೆಲ್ಲ ಯಾವುದು ಸಹ ಆಗೋದಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾರು ಏನೇ ಅಂದ್ಕೊಳ್ಳಿ, ನನಗೆ ಏನೂ ಬೇಜಾರಿಲ್ಲ, ನಾನು ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಇರೋ ಸತ್ಯ ಏನಿದೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನಿಸಿ. ಅಲ್ಲ, ಅಲ್ಲಿರ್ತಕ್ಕಂಥ ಪೂಜಾರಿಗೆ ಆದ್ರೂ ಬುದ್ಧಿ ಬೇಡವಾ? ವ್ಯೂಸ್ಗೋಸ್ಕರ, ದುಡ್ಡುಗೋಸ್ಕರ ಏನಾದರೂ ಮಾಡ್ತೀರಾ? ಅಮ್ಮನವ್ರನ್ನೂ ಸಹ ತಗೊಂಡು ಬಂದು ಇಂತಹ ವಿಚಾರಗಳಲ್ಲಿ ಇದು ಮಾಡಿಬಿಟ್ರೆ, ಅದನ್ನು ಮಾಡಿ ಪಬ್ಲಿಕ್ಕಲ್ಲಿ ಪೋಸ್ಟ್ ಮಾಡಿದ್ರೆ ಜನ ನೋಡಿ ತಪ್ಪು ದಾರಿ ಹಿಡಿತಾರೆ ಅಂಥೇಳಿ ನಿಮಗೆ ಗೊತ್ತಿಲ್ವಾ? ಅಷ್ಟು ಮಾತ್ರ ಜ್ಞಾನ, ಬುದ್ಧಿ ಜ್ಞಾನ ಇಲ್ವಾ? ಅಷ್ಟು ವಯಸ್ಸಾಗಿದೆ, ಬುದ್ಧಿ ಜ್ಞಾನ ಇಲ್ಲ. ಪಬ್ಲಿಕ್ ಏನು ಮಾಡುತ್ತೆ, ಸಮಾಜದಲ್ಲಿ ಅದನ್ನು ಪೋಸ್ಟ್ ಮಾಡಿದ್ರೆ ಸಮಾಜ ಕೆಟ್ಟೋಗುತ್ತೆ ಅಂಥೇಳಿ ಇಂಗಿತ ಜ್ಞಾನ ಆದರೂ ನಿಮಗಿರಬೇಕಿತ್ತು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ನೀವು ಆಫ್ಲೈನಲ್ಲಿ ಏನಾದರೂ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ಅಮ್ಮನವರೇ ನೋಡ್ಕೊತಾರೆ ನೀವು ಇಂಥ ಕೆಲಸಗಳನ್ನು ಮಾಡಿದ್ರೆ. ಆದರೆ ಆನ್ಲೈನಲ್ಲಿ ಅಂದರೆ ಸಾಮಾಜಿಕ ಮಾಧ್ಯಮವಾಗಿ, ಅದು ಇನ್ಸ್ಟಾಗ್ರಾಮ್ ಆದರೂ ಆಗ್ಬೋದು, ಯೂಟ್ಯೂಬ್ ಆದರೂ ಆಗ್ಬೋದು, ಶಾರ್ಟ್ಸ್ ಆಗ್ಬೋದು, ಫುಲ್ ವೀಡಿಯೋಸ್ ಆದರೂ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ದಯವಿಟ್ಟು ಪಬ್ಲಿಕ್ಕಲ್ಲಿ ಮಾತ್ರ ಪೋಸ್ಟ್ ಮಾಡಬೇಡಿ. ನೀವು ಪೋಸ್ಟ್ ಮಾಡಿದ್ರೆ ನಾವು ಖಂಡಿಸ್ಬೇಕಾಗುತ್ತೆ, ಅದಕ್ಕೆ ಕೌಂಟರ್ ವೀಡಿಯೋಸ್ ಮಾಡಲೇಬೇಕಾಗುತ್ತೆ. ಇಂಥ ಕೆಲಸಗಳನ್ನು ಮಾಡಬೇಡಿ. ಇನ್ನೊಂದು ವಿಚಾರ ನನಗೆ ಅರ್ಥ ಆಗ್ತಾ ಇಲ್ಲ. ಜ್ಯೋತಿಷ್ಯವನ್ನೇನೋ ಮೂಢನಂಬಿಕೆ ಅಂತ್ಬಿಟ್ರಿ ಅಲ್ವಾ? ಮೂಢನಂಬಿಕೆ ಇದೆಲ್ಲ ಇಲ್ಲ, ಸುಳ್ಳು ಪಳ್ಳು ಏನೋ ಇನ್ನೊಂದು ಮತ್ತೊಂದು ಹೇಳ್ತೀವಿ. ಆದರೆ ಇದ್ರ ಬಗ್ಗೆ ಹೇಳಿ, ಇದು ಮೂಢನಂಬಿಕೆನ ಹೌದಾ ಅಲ್ವಾ? ನನಗೆ ವಿಚಾರ ಹೇಳಿ, ಪಬ್ಲಿಕ್ ಹೇಳಬೇಕು, ಕಮೆಂಟ್ಸ್ ಮೂಲಕ ತಿಳಿಸ್ಬೇಕು ನನಗೆ. ಇದು ಮೂಢನಂಬಿಕೆನ ಅಲ್ವಾ? ಇವತ್ತು ನಾನು ಏನು ವಿಡಿಯೋ ತೋರಿಸಿದೆ ಅದು ಮೂಢನಂಬಿಕೆನ ಅಲ್ವಾ? ನೀವೇನು ಹೇಳ್ತೀರಾ? ಇಂಥ ಮೂಢನಂಬಿಕೆಗೆ ನಾವು ಪ್ರೋತ್ಸಾಹ ಮಾಡಬೇಕಾ, ಇಲ್ಲ ಕಮೆಂಟ್ಸಲ್ಲಿ ಉಗಿದು ಏನೋ ಖಂಡಿಸ್ಬೇಕಾ? ದಯವಿಟ್ಟು ಹೇಳಿ, ಪಬ್ಲಿಕ್ ಹೇಳಿ. ಆವೇದನೆಯಿಂದ ಹೇಳ್ತಾ ಇದ್ದೀನಿ, ಯಾವುದೋ ಕೋಪಕ್ಕೆ, ಯಾರ ಮೇಲೆ ದ್ವೇಷಕ್ಕೆ, ವ್ಯಕ್ತಿಗತ ದ್ವೇಷಕ್ಕೆ ನಾನು ಹೇಳ್ತಾ ಇಲ್ಲ. ಅವ್ರ ಮೇಲೆ ದ್ವೇಷ ಇಟ್ಕೊಂಡು ನಾವೇನು ಮಾಡಲಿ ಅಲ್ವಾ? ದಯವಿಟ್ಟು ಹೇಳಿ, ನೀವೇ ಪಬ್ಲಿಕ್ಗೆ ಹೇಳಬೇಕ್ರಿ. ಏನು ಕತೆ ಇದು ಮೂಢನಂಬಿಕೆನ ಅಲ್ವಾ? ದಯವಿಟ್ಟು ಇಂಥ ಮೂಢನಂಬಿಕೆಗಳನ್ನು ಯಾರೂ ಸಹ ಪ್ರೋತ್ಸಾಹ ಮಾಡಬೇಡಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪ್ರೋತ್ಸಾಹ ಮಾಡಬೇಡಿ. ಬದಲಾಗಿ ಕಮೆಂಟ್ಸಲ್ಲಿ ಉಗಿರಿ, ಲೈಕ್ಸ್ ಮಾಡಬೇಡಿ. ಅದೇನು ಈ ವಿಡಿಯೋದಲ್ಲಿ ಕಾಣಿಸ್ತು ಅಂತ ಅಷ್ಟೊಂದು ಜನ ಓ ಅಂತ ಲೈಕ್ಸ್ ಮಾಡಿದ್ದೀರಾ, ಕೆಲವೊಂದು ಇಮೋಜಿಸ್ ಹಾಕಿದ್ದೀರಾ, ಹಿಂಗೆ ಕ್ಲಾಪ್ಸ್ ಹೊಡಿಯೋ ಇಮೋಜಿಸ್ಸು, ಸೂಪರ್ ಅನ್ನೋ ಇಮೋಜಿಸ್ ಎಲ್ಲ ಹಾಕಿದ್ದೀರಲ್ವಾ? ಅದು ಯಾವ ಒಂದು ಇದನ್ನು ನೋಡಿ ನೀವು ಆ ಲೈಕ್ಸ್ ಹಾಕಿದ್ರಿ? ಯಾವ ಕಾರಣಕ್ಕೆ ಸೂಪರ್ ಅಂತ ಹೇಳಿದ್ರಿ? ಅಷ್ಟೊಂದು ಜ್ಞಾನ ಬೇಡವಾ? ಆ ವ್ಯಕ್ತಿ ಎತ್ಕೊಂಡು ಬಲಗಡೆಗೆ ತಿರುಗ್ತಾ ಇದ್ದಾನೆ ಗೆರ್ರ ಅಂತ. ಅದರಲ್ಲಿ ಏನಿದೆ ರೀ? ಅದರಲ್ಲಿ ಏನಿದೆ? ನಾನು ಇವಾಗ ವಿಗ್ರಹವನ್ನು ಎತ್ಕೊಂಡು ಗೆರ್ರ ಅಂತ ಹೇಳಿಬಿಟ್ಟು ಸುತ್ತಲೂ ಬಲಗಡೆ ತಿರುಗ್ತೀನಿ, ಅದಕ್ಕೆಲ್ಲ ಲೈಕ್ಸ್ ಹೊಡೆದ್ಬಿಡಿ. ನಾವೇನಾದರೂ ಒಂದು ಥಂಬ್ನೇಲ್ ಇಟ್ಬಿಟ್ಟು ಏನು ಭಗವಂತನ ನಾಮಸ್ಮರಣೆ ಮಾಡಿ, ಭಗವಂತನ ಧ್ಯಾನ ಮಾಡಿ, ಏನಾದರೂ ಭಗವಂತನ ಒಂದು ನಾಮಸ್ಮರಣೆ ಮಾಡಿ ಒಳ್ಳೆಯದಾಗುತ್ತೆ, ಕರ್ಮಗಳ ನಾಶ ಆಗುತ್ತೆ ಅಂಥೇಳಿ ಏನಾದರೂ ಒಂದು ಥಂಬ್ನೇಲು ಟೈಟಲ್ ಇಟ್ಟು ವಿಡಿಯೋ ಮಾಡಿದರೆ, ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ರೆ, ರೀ ನಮ್ಗೆ ಟೈಮ್ ಇಲ್ಲ, ಅದೆಲ್ಲ ನೋಡೋಕ್ಕೆ ನಮ್ಗೆ ಟೈಮ್ ಇಲ್ಲ. ಆದರೆ ಇಂತಹವಾದರೆ ಕಣ್ಣು ತೆರ್ಕೊಂಡು ನೋಡ್ತೀರಾ, ಲೈಕ್ಸ್ ಮಾಡ್ತೀರಾ, ಕಾಮೆಂಟ್ಸು ಮಾಡ್ತೀರಾ. ಅದೇ ನಾವೇನಾದರೂ ಭಗವಂತನ ನಾಮಸ್ಮರಣೆ ಮಾಡಿ ಈ ತಾತಯ್ಯನವ್ರು ಕೊಟ್ಟಿರ್ತಕ್ಕಂತಹ ಏನು ರಾಮತಾರಕ ಮಂತ್ರವನ್ನು ಪಠಣೆ ಮಾಡಿ ಅಂಥೇಳಿ ನಾವೇನೋ ಥಂಬ್ನೇಲ್ಸು ಟೈಟಲ್ಸ್ ಇಟ್ಟು ಇಲ್ಲ ಸ್ಟೋರಿಗಳಿಗೆ ಹಾಕಿದ್ರೆ
ರೀಲ್ಸ್ ಮುಖಾಂತರ ಹೇಳಿದ್ರೆ ಅದೆಲ್ಲ ನೋಡೋಕ್ಕೆ ಟೈಮ್ ಇಲ್ಲ, ಅದಕ್ಕೆ ಲೈಕ್ ಮಾಡೋಕ್ಕೂ ಟೈಮ್ ಇರಲ್ಲ, ಅದಕ್ಕೆ ಕಮೆಂಟ್ ಮಾಡೋಕ್ಕೂ ಟೈಮ್ ಇರಲ್ಲ, ಅದನ್ನು ಅಟ್ಲೀಸ್ಟ್ ನೋಡೋದಕ್ಕೂ ಟೈಮ್ ಇರಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲ್ಲ. ಆದರೆ ರೀಲ್ಸ್ ಏನಾದರೂ ಇದ್ದರೆ ಲೈಕ್ಸು ಕಾಮೆಂಟ್ಸು ಸೂಪರು ವಾವು ಎಲ್ಲ ಬಂದುಬಿಡುತ್ತಲ್ವ. ಅವಾಗ ಅರ್ಥ ಮಾಡ್ಕೊಳ್ಳಿ, ಇಂಥವನ್ನು ಪ್ರೋತ್ಸಾಹ ಮಾಡಬಾರ್ದು. ಪಬ್ಲಿಕ್ ನೀವೇ ಹೋಗಬೇಕು. ಇನ್ನು ವ್ಯೂಸ್ ಬರುತ್ತಂದರೆ ಬರುತ್ತೆ, ಯಾಕಂತಂದರೆ ಇವಾಗ ರೀಲ್ಸು ಸ್ಕ್ರೋಲ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಈಗ ಮೇಲಕ್ಕೆ ಅದು ಬಂದೇ ಬರುತ್ತೆ. ಏನು ಇನ್ಸ್ಟಾಗ್ರಾಮ್ ಫೀಚರ್ ಏನು, ಸ್ಕ್ರೋಲ್ ಮಾಡಿದ್ರೆ ಅದು ನೋಡ್ದಂಗೆ ಅವ್ರಿಗೆ ವ್ಯೂ ಕೌಂಟ್ ಆಗಿಬಿಡುತ್ತೆ. ಅಲ್ಲಿ ಒಂದು ವ್ಯೂ ನಾವು ನೋಡ್ದಂಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ನೋಡ್ದ ಕಮೆಂಟ್ಸಲ್ಲಿ ಯಾವಾಗ ಉಗಿತೀವೋ ಆವಾಗ ಅವರು ಖಂಡಿತ ಇಂಥ ವಿಡಿಯೋವನ್ನು ಪಬ್ಲಿಕ್ಕಲ್ಲಿ ಇಡೋದಕ್ಕೆ ಭಯ ಪಡ್ತಾರೆ. ದಯವಿಟ್ಟು ಈ ವಿಡಿಯೋವನ್ನು ಇಟ್ಟಿರೋರು ಸಹ ನಾನು ಒಂದು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ನಿಮಗೇನು ನಾನು ಬೈತಾ ಇಲ್ಲ, ಏನೂ ಇಲ್ಲ, ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ದಯವಿಟ್ಟು ಇಂಥವನ್ನ ಪಬ್ಲಿಕ್ಕಲ್ಲಿ ಇಡಬೇಡಿ. ನೀವು ಬೇರೆ ಕಡೆ ಏನಾದರೂ ಮಾಡ್ಕೊಳ್ಳಿ, ಪಬ್ಲಿಕ್ಕಲ್ಲಿಟ್ಟು ಜನರನ್ನು ಮಾತ್ರ ತಪ್ಪು ದಾರಿ ಪಡಿಸಬೇಡಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.